ವಿದ್ಯಾರ್ಥಿಗಳೇ ಗಣಿತ ಮಾಡ್ರಿ, ನಾ ತಿಳಿಸ್ತಾನೆ. ನಾ ತಿಳಿಸಿ ಹೇಳಾಗನು ಭಾಳ ಲಕ್ಷ ಕೊಟ್ಟು ನೋಡಬೇಕು. ಭಾಳ ಇಂಪಾರ್ಟೆಂಟ್ ಅದ ಇದು. ಭಾರಿ ಚಂದಂಗೆ ತಿಳ್ಕೊಂಡು ಗಣಿತ ರೀತಿ ಪ್ರಕಾರ ಕಲಿಸ್ತಾನೋ. ಆಮೇಲೆ ವೇಗವಾಗಿ ಗಣಿತನ ಹೆಂಗೆ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್. ಹೆಂಗಂತಂದ್ರೆ ಯಾವುದೇ ಒಂದು ಲಾಭ ಇರಲಿ ಹಾನಿ ಇರಲಿ, ಮೂಲ ಸಂಬಳ ಲಾಭ ಬಂದರೂ ಮೂಲ ಸಂಬಳದಲ್ಲೇ ಬಾಗಿಸ್ಬೇಕು. ಹಾನಿ ಬಂದರೂ ಮೂಲ ಸಂಬಳದ ಕಡಿಮೆ ಆಗ್ಯದ ಅಂತಂದ್ರೂ ಮೂಲ ಸಂಬಳದಿಂದೇ ಬಾಗಿಸ್ಬೇಕು. ಲಾಭ ಬರಬೇಕಾದ್ರೆ ಶೇಕಡ ಲಾಭ ಎಷ್ಟು ಅಂತ ಕೇಳಿದ್ರೆ ಕೊಂಡ ಬೆಲೆಯಲ್ಲೇ ಬಾಗಿಸ್ಬೇಕು. ಶೇಕಡ ಹಾನಿ ಎಷ್ಟಂದ್ರೆ ಕೊಂಡ ಬೆಲೆನೇ ಬಾಗಿಸ್ಬೇಕು. ಅದಕ್ಕೆ ಲಾಭಕ್ಕೂ ಕೊಂಡ ಬೆಲೆನೇ ಬಾಗಿಸ್ಬೇಕು, ಹಾನಿಗೂ ಕೊಂಡ ಬೆಲೆನೇ ಬಾಗಿಸ್ಬೇಕು. ಆ ಗಣಿತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಈಗ ಪಗಾರ ಹೆಚ್ಚಳದ, ಆ ಹೆಚ್ಚಳಕ್ಕೆ ಮೂಲ ಪಗಾರದಿಂದ ಬಾಗಿಸ್ಬಿಟ್ರೆ ಶೇಕಡ ಬಂದ್ಬಿಡ್ತು. ಅದರಾಗಂತೂ ಶೇಕಡಾದಾಗ ಕೇಳ್ಯಾನ ಶೇಕಡ ಲಾಭ ಎಷ್ಟು ಅಂತ ಕೇಳ್ಯಾನ, ಶೇಕಡಾದ 2 ತೆಗೆದು ಮೂಲ ಸಂಬಳ ಬಾಗಿಸ್ಬಿಟ್ರೆ ಉತ್ತರ ಛಟ್ಪಟ್ ಬಂದ್ಬಿಡ್ತು. ಅದು ಹೆಂಗ್ರಿ ಸರ್? ನೋಡು, ನಾವು ವೇಗವಾಗಿ ಮ್ಯಾಥಮೆಟಿಕ್ಸನ್ನು ಹೆಂಗೆ ವೇದಿಕ್ ಮ್ಯಾಥ್ಸ್ ಬಂತು ಅಂತಂದ್ರೆ, ಆ ಗಣಿತ ಬಿಡಿಸೋರು ಬರೆಯೋರು ಭಾಳ ವಿಚಾರ ಮಾಡ್ತಿದ್ರು. ವೇಗವಾಗಿ ಹೆಂಗೆ ದಾರಿ ತೋರಿಸ್ಬೇಕು ಇವರಿಗೆ ನಾ ತೋರಿಸ್ತೇನೆ. ಆಮೇಲೆ ರೀತಿ ಪ್ರಕಾರ ತೋರಿಸ್ತೇನೆ. ಮೂಲ ಒಬ್ಬ ಅಧಿಕಾರಿಯ ಸಂಬಳ 3,300 ಅದ. ಅವನಿಗೆ ಹೊಸ ಬಡ್ತಿ ಸಿಕ್ಕು ಹೊಸ ಹುದ್ದೆಯಲ್ಲಿ 375 ರೂಪಾಯಿ ಏನಾಯ್ತು ಸಂಬಳ ಬಂದರೆ ಅವನ ಸಂಬಳ ಶೇಕಡ ಎಷ್ಟು ಹೆಚ್ಚಾದಂತೆ ಆಯಿತು. ಎಷ್ಟು ಹೆಚ್ಚಾಗ್ಯದ? 70 ಹೆಚ್ಚಾಗ್ಯದ. 75 ಹೆಚ್ಚಾಗ್ಯದಿಲ್ಲ. ಈ 100 ತೆಗೆದು 3ರಿಂದ ಇದು ಮೂಲ ಸಂಬಳ. ಇದು ನೆನಪಿರ್ಬೇಕು, ಇದರಲ್ಲೇ ಬಾಗ್ಸಂಗಿಲ್ಲ. ಈ ಹೆಚ್ಚಳಕ್ಕೆ ನೀವು ಮೂಲ ಸಂಬಳದಿಂದ 2 ತೆಗೆದು ಬಾಗಿಸಿದ್ರೆ 25 ಬಂದ್ಬಿಡ್ತದೆ. ಅದೇ ಶೇಕಡ 25. ವೇಗವಾಗಿ ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ಬೇಕಾದಂಥ ಗಣಿತಗಳು ಬರಲಿ, ಭಾರಿ ಇಂಟ್ರೆಸ್ಟದಿಂದ ನೋಡ್ರಿ ನೀವು. ಈಗ ನೋಡ್ರಿ, ಇಲ್ಲಿ 4,000 ರೂಪಾಯಿ ಪಗಾರ ಅದ. ಮೂಲ ಪಗಾರ ಎಷ್ಟು ಹೆಚ್ಚಾಗಿದೆ? 800 ಹೆಚ್ಚಾಯ್ತು. 2 ತೆಗೀರಿ, 40ರಲ್ಲಿ 800 ಬಾಗಿಸ್ಬಿಟ್ರೆ ಶೇಕಡ 20 ನಿಮಗೆ ಅವಾಗ ಹೆಚ್ಚಳ ಸಿಕ್ಬಿಡ್ತದೆ. ಇದೇ ವೇಗವಾಗಿ ಗಣಿತ ಮಾಡೋದು. ಆದ್ರೆ ವೇಗವಾಗಿ ಗಣಿತ ಮಾಡೋದನ್ನು ಮುಂದೆ ನೀವು ನೋಡಾಕಂತೀರಿ. ಯಾವುದು ಪೆನ್ನ ಹಾಳಿ ಉಪಯೋಗ ಮಾಡಲಾರ್ದ ಗಣಿತಗಳು ವಿಡಿಯೋಗಳು ಬರ್ತಾವೆ ಮುಂದೆ. ಆದರೆ ಇದನ್ನು ನೀವು ಕಲಿಬೇಕು, ಮೊದಲು ಬೇಸಿಕ್ ಕಲಿಬೇಕು. ಮೂಲ ಸಂಬಳ ಹೆಚ್ಚಳವನ್ನು ಮೂಲ ಸಂಬಳನೇ ಬಾಗಿಸ್ರಿ. ಕಡಿಮೆ ಆಗಿತ್ತಂದ್ರೆ ಎಷ್ಟು ಕಡಿಮೆ ಆಗಿದೆ ಅದನ್ನು ಮೂಲ ಸಂಬಳದಿಂದ ಬಾಗಿಸ್ರಿ. ಅಷ್ಟು ಕಡಿಮೆ ಆಯ್ತಂತ ಬರೀರಿ. ಹೆಚ್ಚಿತ್ತಂದ್ರೆ ಶೇಕಡ ಹೆಚ್ಚಳ ಆಗ್ಯದ ಅಂತ ಬರೀರಿ. 4,000ಕ್ಕಿಂತಲೂ ಕಡಿಮೆ ತೊಗೊಂಡಾನ ಅಂತಂದ್ರೆ ಎಷ್ಟು ಕಡಿಮೆ ತೊಗೊಂಡಾನ ಅದನ್ನು 4,000ಲೇ ಬಾಗಿಸ್ಬೇಕು. ಮೂಲ ಸಂಬಳಲ್ಲೇ ಬಾಗಿಸಿದ್ರೆ ನಿಮಗೇನು ಬರ್ತದೆ? ಶೇಕಡ ಹೆಚ್ಚಳನೂ ಬರ್ತದೆ, ಶೇಕಡ ಕಡಿಮೆನೂ ಬರ್ತದೆ. ಅದೇ ಲಾಭನೇ ಲೆಕ್ಕದಾಗ ಹಂಗೆ ಕೊಂಡ ಬೆಲೆದಿಂದ ಬಾಗಿಸಿದ್ರೆ ಹೆಚ್ಚಿಗಿತ್ತು ಅಂದ್ರೆ ಶೇಕಡ ಲಾಭ ಬರ್ತದೆ, ಕಡಿಮೆ ಬಂತಂದ್ರೆ ಕೊಂಡ ಬೆಲೆ ಬಾಗಿಸಿದ್ರೆ ಶೇಕಡ ಏನು ಬರ್ತದೆ. ನಿಮಗೆ ಶೇಕಡ ಲೆಕ್ಕಗಳಂತೂ ಈಸಿ ತಿಳಿದು ಬಿಡ್ತಾವೆ. ಆದ್ರೆ ಹೆಂಗೆ ಕಲಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾ ರೀತಿ ಪ್ರಕಾರ ಇನ್ನೊಂದ್ಸಲ ತಿಳಿಸ. ಮೂಲ ಸಂಬಳ 300 ಅದ, 75 ಹೆಚ್ಚಾಗ್ಯದ. 300 ಸಂಬಳದಿಂದ 375 ಬಾಗಿಸ್ಲಿಕ್ಕೆ ಬರೋದಿಲ್ಲ, ಹೆಚ್ಚಳಕ್ಕೆ ಬಾಗಿಸ್ಬೇಕು. ಹೆಚ್ಚಳ ಎಷ್ಟಾಗಿದೆ? 75 ಆಗಿದೆ. 100 ತೆಗೆದ್ರೆ ಈ 75 3ಲೇ ಬಾಗಿಸ್ಬಿಡ್ರಿ, 25 ಉತ್ತರ ಬಂದ್ಬಿಡ್ತು. ನೋಡ್ರಿ, ಇಷ್ಟು ನಿಮಗೆ ವೇಗವಾಗಿ ಗಣಿತಗಳನ್ನು ತಿಳಿಸ್ತಿರ್ತದ. ಇಲ್ಲಿ ನೋಡ್ರಿ, 4,000 ರೂಪಾಯಿ ಪಗಾರ ಅದ. ಶೇಕಡಾದು 2 ತೆಗೀರಿ. ಎಷ್ಟು ಹೆಚ್ಚಳ ಆಗ್ಯದ? 800. 800ಕ್ಕೆ 40ರಲ್ಲೇ ಬಾಗಿಸ್ಬಿಡ್ರಿ, ಶೇಕಡ ಹೆಚ್ಚಳ ಬಂದುಬಿಡ್ತದ. ಅದನ್ನ ರೀತಿ ಒಳಗೆ ಹೆಂಗೆ ಅನ್ನೋದು ನಾ ತೋರಿಸ್ತೀನಿ ನೋಡ್ರಿ. ಅಧಿಕಾರಿಯ ಸಂಬಳ, ಮೂಲ ಸಂಬಳ ಬರೋಬ್ಬರಿ ನಾ 300. ಹೆಚ್ಚಿಸಿದ ಸಂಬಳ, ಹಿಂಗೆಲ್ಲ ಪದ್ಧತಿ ಕಲಿಬೇಕು ನೀವು. ಹೆಚ್ಚಿಸಿದ ಸಂಬಳ, ಯಾಕಂದ್ರೆ ಸಂಬಳ ಹೆಚ್ಚಿಸಿದ ಕೂಡಿಸಿ ಹೇಳಿ ಅನ್ನೋದಕ್ಕೆ, ಅದಕ್ಕೆ ಹೆಚ್ಚಿಸಿದ ಸಂಬಳ 375 ರೂಪಾಯಿ. ಶೇಕಡ ಹೆಚ್ಚಳ ಆಗ್ಯದಲ್ಲ, ಇದಕ್ಕಿಂತಲೇ ಹೆಚ್ಚಾಗ್ಯದ. ಶೇಕಡ ಹೆಚ್ಚಳ ಬರೋಬ್ಬರಿ ಎಷ್ಟು?
ರೀತಿ ಕಲಿಯೋದು ನಾವು. ಮೊದಲು ಹೆಚ್ಚಳ ತಕ್ಕೋಬೇಕು. ಹೆಚ್ಚಳ ಬರೋಬರಿ ಹೆಚ್ಚಿಸಿದ ಸಂಬಳ ಎಷ್ಟದ 375 ಅದ. ಮೂಲ ಪಗಾರ ಎಷ್ಟದ 300 ಅದ. 75 ಹೆಚ್ಚಿಗೆ ಆಯ್ತು. ಶೇಕಡ ಹೆಚ್ಚಳ ಬರೋಬರಿ ಶೇಕಡ ಹೆಚ್ಚಳ ಬರೋಬರಿ 100 ಗುಂಡ್ಲೆ ಹೆಚ್ಚಳ ಸರ್ವಾಸ್ ಬಾಗಿಲಿ ಮೂಲ ಸಂಬಳ ತಿಳಿತಾ? ಮೂಲ ಸಂಬಳ ಎಷ್ಟದ ನೋಡ್ರಿ. 100 ಗುಂಡ್ಲೆ 75 ಸರಾಸರಿ ಮೂಲ ಸಂಬಳ 300 ಅದ. ಇವೆರಡು 0 ಹೊತ್ತು ಇವೆರಡು 0 ಹೊತ್ತು 3 ಒಂದಲೇ 3 25 ಬರೋಬ್ಬರಿ 25 ಶೇಕಡ ಹೆಚ್ಚಳ. ನಾ ಹೇಳಿದ್ದಿಲ್ಲ. ಉತ್ತರ ಸಂಖ್ಯೆ ಬಿ. ಉತ್ತರ ಸಂಖ್ಯೆ ಬಿ. ಹಿಂಗೆ ತಿಳ್ಕೊಬೇಕು ಗಣಿತಗಳನ್ನು. ಈಗ ಅದ ಮುಂದಿನ ಲೆಕ್ಕ ನೀವು ಮಾಡ್ರಿ. ಮಾಡಿದಿಂದ ನಾನು ನಿಮಗೆ ತೋರಿಸ್ತೇನೆ. ವಿಡಿಯೋ ಆನ್ ಮಾಡಿ ನೋಡ್ರಿ. ಸಂಬಳ ಎಷ್ಟದ? 4000 ಅದ. ಸಂಬಳ ಬರೋಬ್ಬರಿ 4000. ಹೊಸ ಸಂಬಳ ಅಂದ್ರೆ ಹೆಚ್ಚಿಸಿದ ಸಂಬಳ. ಹೆಚ್ಚದಲ್ಲ, ಹೆಚ್ಚಿಸಿದ ಸಂಬಳ. ಹೆಚ್ಚಿಸಿದ ಸಂಬಳ 4800. ಶೇಕಡ ಬರೋಬ್ಬರಿ ಶೇಕಡ ಹೆಚ್ಚಳ ಬರೋಬ್ಬರಿ ಎಷ್ಟು? ಹೆಚ್ಚಳ ಬರೋಬ್ಬರಿ ಹೆಚ್ಚಿಸಿದ ಸಂಬಳ 4800. ಮೂಲ ಸಂಬಳ 4000 ಬರೋಬ್ಬರಿ 800 ಸಂಬಳ ಹೆಚ್ಚಾತು. ಶೇಕಡ ಹೆಚ್ಚಳ ಬರೋಬ್ಬರಿ ಶೇಕಡ ಹೆಚ್ಚಳ ಬರೋಬ್ಬರಿ 100 ಗುಂಡ್ಲೆ ಹೆಚ್ಚಳ ಎಷ್ಟು ಹೆಚ್ಚಿಗೆ ಆಗ್ಯದ ಅದನ್ನು ಬರ್ಕೋಬೇಕು. ಮೂಲ ಸಂಬಳ ಮೊದಲಿನ ಸಂಬಳ ಎಷ್ಟದ ಅಷ್ಟೇ ಬರ್ಕೋಬೇಕು. ನೋಡಿ 100 ಗುಂಡ್ಲೆ ಹೆಚ್ಚಳ 800. ಮೂಲ ಸಂಬಳ ಎಷ್ಟದ? 4000 ಅದ. ಇವೆರಡು 0 ತೆಗೀರಿ, ಇವೆರಡು 0 ತೆಗೀರಿ. ತಿಳಿತಲ್ಲ? ಇದೊಂದು 0 ತೆಗೀರಿ, ಇದೊಂದು 0 ತೆಗೀರಿ. 4 ಒಂದಲೇ 4 20 ಬರೋಬ್ಬರಿ ಶೇಕಡ 20 ಸಂಬಳ ಹೆಚ್ಚಳ. ನೋಡಿ ಉತ್ತರ ನೀವು ಕಂಡು ಹಿಡಿರಿ. ಶೇಕಡ 20 ಎಲ್ಲದ? ಉತ್ತರ ಸಂಖ್ಯೆ ಬಿ. ಯಾವುದೇ ಒಂದು ಗಣಿತಗಳನ್ನ ಸರಿಯಾಗಿ ತಿಳ್ಕೊಬೇಕಷ್ಟೆ. ಸ್ವಲ್ಪ ದೊಡ್ಡ ಬರದ ಅಕ್ಷರ ಕಾಣಿಸಲಿ ಅಂತ ಏನ್ ಮಾಡಬೇಕು? ಸಂಬಳ 300, ಹೆಚ್ಚಿಸಿದ ಸಂಬಳ 375 ಹೆಚ್ಚಳ ತಕ್ಕೋಬೇಕು. ಹೆಚ್ಚಿಸಿದ ಸಂಬಳದ ಮೂಲ ಸಂಬಳ ಕಳಿಬೇಕು. 75 ರೂಪಾಯಿ ಹೆಚ್ಚಾಯ್ತು. ಶೇಕಡ ಹೆಚ್ಚಳ ಬರೋಬ್ಬರಿ 100 ಗುಂಡ್ಲೆ ಹೆಚ್ಚಳ ಸರಾಸರಿ ಮೂಲ ಸಂಬಳ 100 ಗುಂಡ್ಲೆ 75. ಇವೆರಡು 0 75. ಇನ್ನೊಂದು ಸ್ವಲ್ಪ ಚಂದಾಗಿ ತಿಳಿಸ್ತಾನು. ಇನ್ನೊಂದ್ಸಲ ರಿವಿಷನ್ ಆಗ್ತದೆ. ಚಂದಾಗಿ ತಿಳಿಸ್ತಾನು. ಶೇಕಡ ಹೆಚ್ಚಳ ಶೇಕಡ ಹೆಚ್ಚಳ ಬರೋಬ್ಬರಿ ಎಷ್ಟು? ಇನ್ನೊಂದ್ಸಲ ತಿಳಿಸಿದಂಗ ಆತ. ಹೆಚ್ಚಳ ತಕ್ಕೋರಿ. ಹೆಚ್ಚಳ ಬರೋಬ್ಬರಿ ಹೆಚ್ಚಳ ಬರೋಬ್ಬರಿ 375. ಹೆಚ್ಚಿಸಿದ ಸಂಬಳ ಮೂಲ ಸಂಬಳ 300 ಬರೋಬ್ಬರಿ 75 ಹೆಚ್ಚಳ. ಶೇಕಡ ಹೆಚ್ಚಳ ಬರೋಬ್ಬರಿ ಶೇಕಡ ಹೆಚ್ಚಳ ಬರೋಬ್ಬರಿ 100 ಗುಂಡ್ಲೆ ಹೆಚ್ಚಳ
ಸರ್ವಸ್ಪಾಲೆ ಮೂಲ ಸಂಬಳ. ಮೂಲ ಸಂಬಳ ಅಂದ್ರೆ ಪ್ರಾರಂಭದಾಗ ಎಷ್ಟಿರ್ತ ಅವನ ಸಂಬಳ ಅದರಲ್ಲೇ ಭಾಗಿಸ್ಬಿಡ್ಬೇಕು. ಬರೋಬ್ಬರಿ 100 ಗುಂಡ್ಲೆ ಹೆಚ್ಚಳ 75, ಮೂಲ ಸಂಬಳ 300, ಇವೆರಡು ಸೊನ್ನೆದು 3 325 ಬರೋಬ್ಬರಿ 25% ಹೆಚ್ಚಳ. ಬರೋಬ್ಬರಿ 25% ಹೆಚ್ಚಳ. ಉತ್ತರ ಸಂಖ್ಯೆ 25% ಇಲ್ಲದ ಬಿ. ಬಾಯಲ್ಲಿ ಹೆಂಗ್ ಮಾಡೋದು? ಹೆಚ್ಚಳ ಅನ್ನೋದು ನೆನ್ಪಿಟ್ಕೋಬೇಕು. ಕಡಿಮೆ ಅಂದರೆ ಶೇಕಡ ಕಡಿಮೆ ಅಂತ ಬರೀದು, ಹೆಚ್ಚಂದ್ರೆ ಹೆಚ್ಚಳ ಅಂತ ಬರೀರಿ, ಕಡಿಮೆ ಅಂದ್ರೆ ಕಡಿಮೆ ಅಂತ ಬರೋದು ಬಿಡ್ರಿ. ಹೆಚ್ಚಳಕ್ಕೆ ಏನ್ ಮಾಡಬೇಕು? ಈ 300 ಇದು ಮೂಲ ಸಂಬಳ ನೆನ್ಪಿಟ್ಕೋರಿ. ಕಡಿಮೆ ಆಗಿತ್ತಂದ್ರೆ 300ಕ್ಕಿಂತಲೂ ಕಡಿಮೆ ಬರ್ತದ, 225 ಬರ್ತದ. ಕಡಿಮೆ ಇತ್ತಂದ್ರೆ ಹೆಚ್ಚಳ ಅಂತಂದ್ರೆ 300ಕ್ಕಿಂತಲೂ ಎಷ್ಟು ಹೆಚ್ಚಿಗೆ ಆಯ್ತು? 75 ಹೆಚ್ಚಿಗೆ ಆಯ್ತು. ಈ ಹೆಚ್ಚಳಕ್ಕೆ ಶೇಕಡಾದ 2 ಸೊನ್ನೆ ತೆಗದ ಈ 75ಕ್ಕೆ ನೀವು 3 ಭಾಗಿಸ್ಬಿಡ್ರಿ, 25% ಬಂದ್ಬಿಡ್ತದ. ಒಂದು ತಾಟ್ನಾಗ 100 ಗಣಿತ ಮಾಡುವಲ್ರಿ ನೀವು. ಮೊದಲು ತಿಳ್ಕೊಬೇಕು ರೀತಿ. ಇಲ್ಲಿ ನೋಡ್ರಿ, ನಿಮಗೆ ನಾ ಹೇಳಿದೆ 4,000 ರೂಪಾಯಿ ಮೂಲ ಸಂಬಳ ಅದ. ಹೆಚ್ಚಾದಿಂದ ಒಂದು ಸಂಬಳ ಎಷ್ಟಾಯ್ತು? 4,800 ಆಯ್ತು. ಎಷ್ಟು ಹೆಚ್ಚಳ ಆಯ್ತು? 800 ಹೆಚ್ಚಳ ಆಯ್ತು. 2 ಸೊನ್ನೆ ತೆಗೆದು 40ರಲ್ಲಿ 800 ಭಾಗಿಸ್ಬಿಡ್ರಿ. ಆ 800ಕ್ಕೆ 40ರಲ್ಲಿ ಭಾಗಿಸ್ರಿ. 2 ಸೊನ್ನೆ ತೆಗೀರಿ, ಶೇಕಡಾದ್ದು 40ರಲ್ಲಿ ಭಾಗಿಸ್ಬಿಡ್ರಿ. ಇದನ್ನ ನೋಡ್ರಿ, ನೋದೈತೀರಿ. NT ಥಿಯರಿ ಏನು? ಹೆಚ್ಚಳ ಎಷ್ಟದ? 800 ಅದ. ಮೂಲ ಸಂಬಳದಾಗ ನೀವು 2% 2 ಸೊನ್ನೆ ತೆಗೆದು ಭಾಗಿಸ್ಬಿಡ್ರಿ, ಮುಗಿದೋತು. 4 1 4 20 ನೋಡ್ರಿ, ಬರೋಬ್ಬರಿ ಶೇಕಡ 20 ಬರ್ತಾ ಇಲ್ಲ. NT ನಿಮ್ಮ ಪರೀಕ್ಷೆ ಸಮಯ ಬಂದಾಗ ವಿಡಿಯೋಗಳು ನೋಡ್ರಿ. ಎಲ್ಲರೂ ಜಾಯಿನ್ ಆಗ್ರಿ, ಬಡ ಬಡ ಕ್ಲಾಸಿಗೆ ನೋಡ್ರಿ, ಎಷ್ಟು ಶನಿವಾರ ಆಗ್ತೇನೆ. ಇಲ್ಲಿ ನೋಡ್ರಿ, ವಾಟ್ಸಪ್ದಾಗ ಜಾಯಿನ್ ಆದರೆ ಅಂತೂ ಭಾರಿ ಶನಿವಾರ ಆಗ್ತೇವೆ ನೀವು ವಿದ್ಯಾರ್ಥಿಗಳು. ಈಗ ನೋಡ್ರಿ, ಹೆಚ್ಚಳ ಎಷ್ಟದ ನೋಡ್ರಿ. NT ಥಿಯರಿದು ನವೋದಯ ಥಿಯರಿ ನೋಡ್ರಿ, ನವೋದಯ ಥಿಯರಿ ತೋರಿಸ್ಮಿಲ್ಲ. ಪಗಾರ ಎಷ್ಟಾಗ್ಯದ? 75 ಹೆಚ್ಚಾಗ್ಯದ. ಶೇಕಡಾದ 2 ಸೊನ್ನೆ ತೆಗೆದು 3ಲೆ ಭಾಗಿಸ್ಬಿಡ್ರಿ. 3 1 3 25 ನೋಡ್ರಿ, ಶೇಕಡ 25 ಬಂತೋ ಇಲ್ಲ. ನವೋದಯ ಥಿಯರಿ ಅದ. ನವೋದಯ ಥಿಯರಿ ಕಲಿಯೋದಕ್ಕಿಂತಲೂ ಮೊದಲ ನೀವು ಸೈನಿಕ್ ಸ್ಕೂಲ್ ಥಿಯರಿ ಕಲಿಬೇಕು. ಅಂದ್ರೆ ನಿಮ್ದು ಬೇಸಿಕ್ ಪರ್ಫೆಕ್ಟ್ ನೀವೇ ಕಂಡು ಹಿಡಿತೀರಿ. ಅದು ನೋಡ್ರಿ, ನಿಮಗೆ ಹಂಗ ಅನ್ಸ್ತದೆ. ಇದು ಗಣಿತ ಕೊರೋನಾ ಮುಗಿದಿಂದ ನವೋದಯ ಸ್ಕೂಲ್ ಬಂದ್ ಮಾಡಿದಿಂದ ಬರೀ ನಾ ಸ್ಟಡಿ ಮಾಡ್ಲಿಕ್ಕೆ ಹತ್ತೇನೆ. ಎಲ್ಲ ಹುಡುಗರು ಮನ್ಯಾಗ ಕೂತೆ ಅಭ್ಯಾಸ ಮಾಡಬೇಕು. ಪ್ರತಿಯೊಬ್ಬರು ಇದನ್ನು ಕಲಿಸಿಬಿಟ್ರೆ ನಿಮ್ಮ ಮಕ್ಕಳಿಗೆ ನಾಳೆ ಭವಿಷ್ಯ ಅದ. ಬ್ಯಾಂಕ್ನಾಗ ಪಾಸ್ ಆಗ್ತಾರ, ಇಂಜಿನಿಯರಿಂಗ್ ಆಗ್ತದ, SSLC ರ್ಯಾಂಕ್ನಾಗ ಬರ್ತಾರ, ಟೀಚರ್ ಪೋಸ್ಟ್ಗೆಲ್ಲ ಗಣಿತಗಳು ಇವೆ. ಮುಂದೆ ಎಂತೆಂಥ ಗಣಿತಗಳು ಇವೆ. ಕೋಚಿಂಗ್ ಕ್ಲಾಸ್ ಮುಗಿದ್ರೆ ನಾನು ಯೂಟ್ಯೂಬ್ ಮುಗಿಯೋದಿಲ್ಲ. ಚೆಂದಾಗಿ ನೋಡ್ಕೊರಿ. ಹೆಂಗೆ ನಾ ತಿಳಿಸಿ ಹೇಳಿದ ಮುಂದಿನ ಗಣಿತಗಳ ರಿವಿಷನ್ ಮಾಡ್ರಿ, ರಿಪೀಟ್ ಮಾಡ್ರಿ. ನಾ ಹೆಂಗೆ ತಿಳಿಸಿದ್ ನೋಡ್ರಿ. ಎಷ್ಟು ಚಂದ ವಿಚಾರ ಮಾಡಿ ನಾ ಗಣಿತಗಳು ಹೇಳಿರ್ತೀನಿ. ಲಕ್ಷ ಕೊಟ್ಟು ನೋಡಿ ಫೇರ್ದಾಗ ಬರ್ಕೋರಿ. ನೋಡ್ರಿ, ಇಂಥ ಗಣಿತಗಳನ್ನು ಬಾಯಲ್ಲಿ ಹೆಂಗೆ ಮಾಡೋದು ತೋರ್ಸಿದ್ ನಾ.